ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈಗ ಏನ್ ಹೇಳ್ತಾ ಇದ್ದೀರಾ? ಇವತ್ತು ನೀವು ಗ್ಯಾಂಗ್ ಕಟ್ಕೊ ಬಂದು ಕ್ಲಾಸಲ್ಲಿ ನಡ್ಕೊಂಡಿದ್ ರೀತಿ ಹಾಗೆ ಇತ್ತು. ನಿಮ್ ಪಾಡಿಗೆ ಬಂದು ಹೆದರ್ಸೋ ತರ ನಡ್ಕೋತೀರಾ? ನೀವ್ ಮಾಡ್ತಿರೋದ್ ಸರಿ ಅಂತ ನಮ್ಗೆ ಅನಿಸ್ಬೇಕು. ಸ್ಟ್ರೈಕಲ್ಲಿ ಸೇರ್ಕೋಬೇಕು ಅಂತ ನಾವೇ ಮನ್ಸ್ ಮಾಡಿ ಬಂದ್ ಸೇರ್ಕೋಬೇಕು. ನಿಮ್ ಪಾಡಿಗೆ ಬಂದ್ರಿ, ಹೆದರ್ಸಿದ್ರಿ. ನಾವ್ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಆಗಿರೋದಕ್ಕೆ ಸುಮ್ನಿದ್ವಿ. ನಮ್ ಒಪಿನಿಯನ್ ಏನು ಅಂತ ತಿಳ್ಕೊಳ್ಳೋದಕ್ಕೂ ನೀವ್ ರೆಡಿ ಇಲ್ಲ. ನೀವೇನ್ ಹೇಳ್ತಿದ್ದೀರಾ? ಸ್ಟ್ರೈಕಲ್ಲಿ ಬಂದ್ ಸೇರ್ಕೊಳ್ಳಿ, ಬ್ಯಾಗ್ ಉಳ್ಸ್ಕೊಳ್ಳೋದ್ ತಪ್ಪಲ್ಲ, ಅದು ಇದು ಅಂತ. ನ್ಯಾಯವಾಗಿ ಹೇಳ್ಬೇಕು ಅಂದ್ರೆ ನೀವೇ ನಮಗ್ ಫೋರ್ಸ್ ಮಾಡ್ತಾ ಇರೋದು. ನಮ್ ಹಕ್ಕನ್ನ ಕಿತ್ಕೋತಿದ್ದೀರಾ. ಹೇಳ್ಬೇಕು ಅಂದ್ರೆ ನಾವೇ ನಿಮ್ ವಿರುದ್ಧ ಸ್ಟ್ರೈಕ್ ಮಾಡ್ಬೇಕು. ಈ ತರ ಮಾತಾಡಿದಕ್ ಸಾರಿ. ಆದ್ರೂ ಮನ್ಸಿಗನ್ಸಿದ್ನ ಹೇಳ್ದಿರೋದಕ್ಕಾಗಲ್ಲ. ರಾಯ್ರೆ, ಅಶ್ವಥ್ ರಾಯ್ರೆ. ಯಾರು? ಓ, ನಮಸ್ಕಾರ ನಮಸ್ಕಾರ. ಬನ್ನಿ ಬನ್ನಿ. ನೀವು ಬಂದಿದ್ದೀರಾ ಅಂತ ಗೊತ್ತಾಯ್ತು. ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ, ಮಾತಾಡೋಣ. ಪರಮಾತ್ಮ. ಹೇಳಿ. ಏನೋ ಒಂಥರ ಇದ್ದೀರಲ್ಲ, ಏನಾದ್ರೂ ಕಳ್ಕೊಂಡಿದ್ದೀರಾ ರಾಯ್ರೆ? ಏನೂ ಇಲ್ಲ ಸ್ವಾಮಿ. ಇಲ್ಲ ರಾಯ್ರೆ, ಮನಸ್ಸಲ್ಲಿ ಉತ್ಸಾಹ ಇಲ್ದಿದ್ರೆ ಮಾತ್ರ ಈ ತರ ಆಗೋದು. ನೀವು ಯಾವಾಗ್ಲೂ ನಗ್ನಗ್ತಾ ಇರ್ತೀರಾ. ನಿಮ್ಮ ಮುಖ ನೋಡಿದ್ರೆ ಎದುರಿಗಿರೋರ್ಗೂ ಉತ್ಸಾಹ ಬಂದ್ಬಿಡ್ತಿತ್ತು. ನೀವ್ ಯಾಕೆ ಈ ತರ ಆಗ್ಬಿಟ್ಟಿರಾಯ್ರೆ? ಯಾವಾಗ್ಲೂ ಉತ್ಸಾಹದಲ್ಲೇ ಇದ್ಬಿಟ್ರೆ ಮನುಷ್ಯ ಎಲ್ಲೋ ಹೋಗ್ಬಿಡ್ತಾನೆ ಸ್ವಾಮಿ. ಮನಸ್ಸು ದೇಹ ಎರಡಕ್ಕೂ ಸ್ವಲ್ಪ ಸಮಸ್ಯೆ ಇದೆ, ಅದಕ್ಕೆ ಹಾಗೆ. ಏನ್ ವಿಷಯ ಹೇಳಿರಾಯ್ರೆ? ಸ್ವಾಮಿ, ಈ ಜಗತ್ತಲ್ಲೆಲ್ಲ ನನ್ಗಿಷ್ಟವಾದ ಜಾಗ ಯಾವುದು ಗೊತ್ತಾ? ಈ ಮನೆ. ಎಲ್ಲೇ ಹೋದ್ರೂ ಯಾವಾಗ ಮತ್ ಮನೆಗೆ ಹೋಗಿ ಸೇರ್ಕೋತೀನೋ ಅಂತ ಮನ್ಸು ಹೊಡ್ಕೊತಾನೆ ಇರುತ್ತೆ. ಬೇರೆ ಎಲ್ಲಿ ಹೋದ್ರೂ ನನಗೆ ನಿದ್ರೆನೇ ಬರಲ್ಲ ಸ್ವಾಮಿ. ಅದ್ಯಾಕೋ ಗೊತ್ತಿಲ್ಲ, ಈ ಮನೆ ಒಳಗೆ ಬಂದು ಸೇರ್ಕೊಂಡ್ಬಿಟ್ರೆ ಅದೇನೋ ಸಮಾಧಾನ, ಏನೋ ನೆಮ್ಮದಿ. ಆದ್ರೆ ಈಗ ಮನೆ ಒಳಗೆ ಬಂದಾಗ ನಂಗೆ ಆ ಸಂತೋಷ ಸಿಗ್ತಿಲ್ಲ. ಯಾಕೆ? ನೋಡಿ ಸ್ವಾಮಿ, ನನ್ನ ಪ್ರಕಾರ ಈ ಮನೆ ಅನ್ನೋದು ತಾಯಿ ಮಡ್ಲಿದ ಹಾಗೆ. ಏನೇ ಸಮಸ್ಯೆಗಳನ್ನ ಹೊತ್ಕೊಂಡು ನಾನು ಈ ಮನೆಗೆ ಬಂದರೂ ತಾಯಿ ಮಡ್ಲಲ್ಲಿ ಸಿಗೋ ನೆಮ್ಮದಿ ಸಿಗುತ್ತೆ, ಸಂತೋಷ ಸಿಗುತ್ತೆ. ಮನೆ ಅಂದ್ರೆ ಏನು ಹೇಳಿ? ಮರಳು, ಇಟ್ಕೆ ಇದನ್ನೆಲ್ಲ ಉಪಯೋಗಿಸಿ ಕಟ್ಟಿರೋ ಕಟ್ಟಡ ಅನ್ಕೊಂಡ್ರ? ಅಲ್ಲ, ಪ್ರತಿ ಮನೆಗೂ ಒಂದು ಜೀವ ಅಂತ ಇರುತ್ತೆ. ಆದರೆ ಆ ಮನೆಗೆ ಆ ಜೀವ ಅನ್ನೋದು ಆ ಮನೆ ಮಕ್ಕಳಿಂದ ಬರುತ್ತೆ. ಮಕ್ಕಳೇ ಇಲ್ಲಿರೋ ಖಾಲಿ ಮನೆ ನೋಡೋಕ್ಕೆ ದೇವರೇ ಇಲ್ದಿರೋ ದೇವಸ್ಥಾನ ಥರ ಕಾಣಿಸುತ್ತೆ. ಈ ಮನೆಯಲ್ಲಿ ಹೆಣ್ಮಕ್ಳು ಹುಟ್ಟೋ ಬದಲು ಗಂಡು ಮಕ್ಕಳೇ ಹುಟ್ಟಿದಿದ್ರೆ ಈ ಮನೆಯಲ್ಲಿ ಒಂದು ಜಾತ್ರೆನೇ ನಡಿಬಹುದಾಗಿತ್ತಲ್ವಾ? ಇಲ್ಲ ಸ್ವಾಮಿ, ನಾನು ಯಾವತ್ತೂ ನನ್ನ ಹೆಣ್ಮಕ್ಳು ಬದಿಗೆ ಗಂಡ್ಮಕ್ಳು ಹುಟ್ಟಬೇಕಿತ್ತು ಅಂತ ಯೋಚನೆ ಮಾಡಿದವನೇ ಅಲ್ಲ. ಹೆಣ್ಮಕ್ಳು ಹುಟ್ಟಿದ್ರ ಬಗ್ಗೆ ನನ್ಗೆ ಯಾವತ್ತೂ ಹೆಮ್ಮೆ ಇದ್ದೇ ಇದೆ. ನನ್ನ ಮಕ್ಕಳೆಲ್ಲ ಬಂಗಾರ ಸ್ವಾಮಿ. ಅವೆಲ್ಲ ನನ್ನ ಮೇಲೆ ಜೀವನ ಇಟ್ಕೊಂಡಿದ್ದಾವೆ. ನಾನು ಅಷ್ಟೇ ಅವ್ರ ಮೇಲೆ ಜೀವನ ಇಟ್ಕೊಂಡಿದ್ದೆ. ಆದರೆ ಒಂದೇ ಒಂದು ಬೇಸರ ನನಗೆ, ಹೆಣ್ಮಕ್ಳಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಕೊಟ್ಬಿಡ್ಬೇಕಲ್ಲ ಅನ್ನೋದು. ಆದರೂ ಅದರಲ್ಲೂ ಒಂಥರ ಸಂತೋಷ ಇಟ್ಟಿದ್ದಾನೆ ದೇವರು. ಮದುವೆ ಆದಮೇಲೆ ಅಳಿಯಂದ್ರು ಅವ್ರ ಮನೆಯವರು ಎಲ್ಲ ಈ ಮನೆಗೆ ಬರಬೇಕು. ನನ್ನ ಮಕ್ಕಳು, ಅವ್ರ ಅತ್ತೆಯರು, ಅವ್ರ ನಾದಿನಿದಿರು, ಅವ್ರ ಒಡ ಹುಟ್ಟೋರು, ಅವ್ರ ಮಕ್ಕಳು, ಅವರೆಲ್ಲರೂ ಇಲ್ಲಿಗೆ ಬಂದರೆ ತಾನೆ ಮನೆ ಒಂಥರ ಕಲಕಲ ಅಂತಿರೋದು. ಆಗ ನಿಜವಾಗಿಯೂ ಉತ್ಕೃಷ್ಟವಾದ ಸಂತೋಷ ಸಿಗುತ್ತೆ ಸ್ವಾಮಿ. ರಾಯ್ರೆ, ನಿಮ್ದು ನಿಜವಾಗ್ಲೂ ದೊಡ್ಡ ಮನಸ್ಸು. ಮತ್ತೆ ಮಕ್ಕಳು, ಅಳಿಯಂದ್ರು, ಮೊಮ್ಮಕ್ಕಳು ಅಂತ ಹೇಳ್ದೆ, ಮತ್ತೆ ಅವ್ರ ಅತ್ತೆ, ಅವ್ರನ್ನ ಆದ್ನಿದಿರೋ, ಅವ್ರ ಮಕ್ಕಳು ಅಂತ ಕೊನೆಗೆ ಎಲ್ಲಾ ಬೀಗರನ್ನು ನೆನೆಸ್ಕೋತಾ ಇದ್ದೀರಾ. ಎಷ್ಟು ದೊಡ್ಡ ವಿಷಯ ಗೊತ್ತಾ? ಖಂಡಿತ ಸ್ವಾಮಿ, ನಮ್ಗದೇ ಅಲ್ವಾ ಸಂತೋಷ ಕೊಡೋದು.
ಯಾಕೆ ಸುಮ್ಮನೆ ಅನಾವಶ್ಯಕವಾಗಿ ಗಂಡು ಮಕ್ಕಳನ್ನ ಮೇಲೆತ್ತಿ ಹೆಣ್ಮಕ್ಳ ಬಗ್ಗೆ ಕೀಳಾಗಿ ಮಾತಾಡಬೇಕು? ಹಾ, ನಿಜವಾಗ್ಲೂ ರಾಯರೇ, ನಿಮ್ಮ ಜೊತೆ ಬೀಗ್ತನ ಮಾಡೋರು ಒಂದು ದೇವಸ್ಥಾನನ ಕಟ್ಟಿ ದಿನನಿತ್ಯ ಪೂಜೆ ಮಾಡಬೇಕು. ರಾಯರೇ, ಹೀಗೆ ಒಂಟಿಯಾಗಿ ಕೂತ್ಬಿಟ್ರೆ ಹೇಗೆ? ಬನ್ನಿ, ಗಾಳಿಲಿ ಹಾಗೆ ಒಂದು ವಾಕ್ ಹೋಗಿ ಬರೋಣ. ಸರಿ, ನಡೀರಿ. ಲವ್, ಸುಮ್ಮನೆ ಯಾಕೋ ನಿಂತಿದ್ಯಾ? ಆ ಪ್ರಜ್ವಲ್ ಎಲ್ಲೋ? ಅಲ್ಲೇ ಹಿಂದೆ ನಿಂತಿದ್ದಾನಲ್ಲೋ. ಲವ್ ಪ್ರಜ್ವಲ್, ನೀನ್ ಯಾಕೋ ಬಂದು ಇಲ್ಲೇ ನಿಂತಿದ್ಯಾ? ಮುಂದೆ ಬಂದ್ 2 ಕೂಗಾಕು. ನೀನ್ ಕೂಗಾಕಿದ್ರೇನೆ ಈ ಸ್ಟ್ರೈಕ್ಗೊಂದ್ ಬೆಲೆ. ಬೇಡ ಬಿಡು. ಯಾಕೋ ಮೈಗೆ ಹುಷಾರಿಲ್ವೇನೋ? ಎಲ್ಲ ಏನಿಲ್ಲ. ಮತ್ತಿನ್ನೇನೋ, ನೀನ್ ಬಂದ್ ಮುಂದೆ ನಿಂತಿರ ತಾನೆ, ಸ್ಟ್ರೈಕ್ಗೊಂದ್ ಮರ್ಯಾದೆ. ಮಚ್ಚ, ಏನೋ ಕನ್ಫ್ಯೂಸ್ ಆಗ್ತಾ ಇದೆಯೋ. ಅನ್ಕೊಂಡೆ, ಆಗ್ಲೇ ಅನ್ಕೊಂಡೆ. ನಿನ್ ಮಕ ನೋಡ್ದಾಗೆ ಅನ್ಕೊಂಡೆ ನಾನು. ಏನೋ ಆಯ್ತು? ಈ ಸ್ಟ್ರೈಕನ್ ಉದ್ದೇಶ ಸರಿನೋ ತಪ್ಪು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸರಿ, ಈ ಸ್ಟ್ರೈಕ್ನ ಕ್ಯಾನ್ಸಲ್ ಮಾಡ್ಬಿಡೋಣ. ಏಯ್, ಏನ್ ತಮಾಷೆ ಮಾಡ್ತಿದ್ಯೇನೋ? ಇಲ್ಲಿವರೆಗೂ ಎಲ್ಲ ಏರ್ಪಾಟ್ ಮಾಡ್ಬಿಟ್ಟು ಈಗ ಹಿಂಗ್ ಮಾಡ್ಬಿಟ್ರೆ ಹೆಂಗೋ? ಅದೇ ಹೇಳಿದ್ನಲ್ಲೋ, ಕನ್ಫ್ಯೂಸ್ ಆಗ್ತಾ ಇದೆ ಅಂತ. ಅಲ್ಲ ಕಣೋ, ಇಲ್ಲಿವರೆಗೂ ಬಂದು ಅಂತ ಕನ್ಫ್ಯೂಷನ್ ಏನೋ? ಅದು ಈಗ್ಲೇ ಕಣೋ ಹೊಳ್ದಿದ್ದು. ಏಯ್ ನೋಡೋ, ಈಗೇನು ಮಾಡಕ್ಕಾಗಲ್ಲ. ಎಲ್ಲಾರನು ಸೇರ್ಸಾಗಿದೆ. ಸ್ಟ್ರೈಕ್ ನಲ್ಲಿ ಬಂದು ಮುಂದೆ ನಿಂತ್ಕೋ. ಏಯ್ ಬಾರೋ, ಬಾಗುರು, ಹಾಕೋ, ಕೂಗಾಕೋ. ಅರ್ಥ ಇಲ್ದಿರೋ ಕಂಡೀಷನ್ ಅರ್ಥ ಇಲ್ದಿರೋ ಕಂಡೀಷನ್ ಮಾಡಬೇಡಿ 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 ಮಾಡಬೇಡಿ. ಅನ್ಯಾಯ 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 ಅನ್ಯಾಯ. ಧಿಕ್ಕಾರ 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 ಧಿಕ್ಕಾರ. ಈ ರೂಲ್ಸ್ ನಾವು ವಾಪಸ್ ತಗೊಳ್ತಾ ಇದ್ರೆ ನಾವು ಕಾಲೇಜ್ ಒಳಗೆ ಬರಲ್ಲ. ನಾವ್ ಯಾವ್ದೇ ಕಾರಣಕ್ಕೂ ಕ್ಲಾಸ್ ಒಳಗ್ ಬರಲ್ಲ. ಮಾಡಬೇಡಿ ಮಾಡಬೇಡಿ ಹೊಸ ರೂಲ್ಸ್ ಮಾಡಬೇಡಿ. ಅನ್ಯಾಯ ಅನ್ಯಾಯ ಡಿಯರ್ ಸ್ಟೂಡೆಂಟ್, ನೀವು ಮಾಡ್ತಾ ಇರೋದು ಸರಿ ಇಲ್ಲ. ದಯವಿಟ್ಟು ನಿಮ್ ಕ್ಲಾಸ್ಗೆ ಹೋಗಿ. ಸರ್, ನಾವು ಕ್ಲಾಸ್ಗೆ ಹೋಗ್ತೀವಿ. ನೀವು ರೂಲ್ಸ್ನ ವಾಪಸ್ ತಗೊಳ್ಳಿ, ಕ್ಲಾಸ್ಗೆ ಹೋಗ್ತೀವಿ. ನೋಡಪ್ಪ, ಇದು ಕಮಿಟಿ ಅವರ ಡಿಸಿಷನ್. ಇದನ್ನ ವಾಪಸ್ ತಗೊಳಕ್ ಆಗಲ್ಲ. ಹಾಗಾದ್ರೆ ನಮ್ ಡಿಸಿಷನ್. ನಾವು ಕ್ಲಾಸ್ಗೆ ಹೋಗೋದಕ್ಕೆ ಆಗೋದಿಲ್ಲ. ಆಗಲ್ಲ 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 ಆಗಲ್ಲ. ಏಯ್, ಸುಮ್ನೆ ಕೇಳ್ರಪ್ಪ, ಆಟ ಮಾಡ್ಬೇಡಿ. ಸುಮ್ನೆ ಮಾಧವ್ ಸರ್ ಹೇಳ್ದಂಗೆ ಕೇಳಿ ಕ್ಲಾಸಸ್ಗೆ ಹೋಗಿ. ನೋಡಿ ಸ್ಟೂಡೆಂಟ್ಸ್, ಬ್ಯಾಕ್ ಉಳಿಸ್ಕೊಳ್ದೆ ಪಾಸ್ ಆದ್ರೆ ಮಾತ್ರ ಎಲೆಕ್ಷನ್ ನಿಂತ್ಕೋಬಹುದು ಅಂತ ರೂಲ್ಸ್ ಮಾಡೋದು ಏನು ಗೊತ್ತಾ? ನೀವೆಲ್ರು ಚೆನ್ನಾಗಿ ಓದಿ ಪಾಸ್ ಆಗ್ಲಿ ಅಂತ ಒಂದು ಒಳ್ಳೆ ಉದ್ದೇಶದಿಂದ. ಹೋಗೋ ತಿಕ್ಲು ರಾಜ, ಮಾತಾಡಕ್ ಬಂದ್ಬಿಟ್ಟ. ಮಾಮ. ಏಯ್, ಯಾರಪ್ಪ ಅದು? ಯಾರು ಮಾತಾಡ್ತಾ ಇರೋದು? ಧೈರ್ಯ ಇದ್ರೆ ಮುಂದೆ ನಿಂತ್ಕೊಂಡು ಮಾತಾಡು. ಮಾಮ ಹೋಗು ಮಾಮ, ಬರ್ತೀರ ಮೇಲೆ. ಮಾಮ ಹೋದ್ರು. ಬಂದ್ರೆ ಏನೇ ಇದು, ಒಂಚೂರು ಮರ್ಯಾದೆ ಅನ್ನೋದೇ ಇಲ್ಲ. ಅಲ್ಲ, ನಮ್ ಲೆಕ್ಚರರ್ಸ್ಗೆ ನಾವೇ ಹೀಗೆ ಗೇಲಿ ಮಾಡಿದ್ರೆ ಹೇಗೆ? ಅವ್ರಿಗೆ ಇನ್ಸಲ್ಟ್ ಮಾಡೋ ರೈಟ್ಸು ನಮಗೆ ಯಾವುದೂ ಇಲ್ಲ. ಬನ್ನಿ ಹೋಗಿ ಸಾರಿ ಕೇಳೋಣ. ಬೇಡ ಕಣೆ, ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ. ಏಯ್, ಏನೇ ನೀನು? ಅಲ್ಲ, ಈ ಸ್ಟ್ರೈಕೇ ನ್ಯಾಯವಾದ್ದಲ್ಲ. ಅದ್ರಲ್ಲೂ ಹೀಗೆಲ್ಲ ಮಾಡೋದು ಅಸಹ್ಯ ಕಣೆ. ನಾನು ಹೋಗಿ ಸಾರಿ ಕೇಳ್ತಾ ಇದ್ದೀನಿ. ನಾನು ಹೇಳೋದು ಸರಿ ಅನ್ಸಿದವರು ನನ್ನ ಜೊತೆ ಬರ್ಬೋದು. ಏನೋ ಮುಚ್ಚ, ಎಲ್ಲ ಹೋಗ್ಬಿಟ್ರು. ಏಯ್, ನಾವಿಲ್ಲಿದ್ರೆ ಅಷ್ಟೇ ನಮ್ ಕತೆ. ಬಂದ್ರೆ ಹೋಗೋಣ. ಒಗ್ಗಟ್ಟಿನಲ್ಲಿ ಬಲವಿದೆ. ಒಗ್ಗಟ್ಟಿನಲ್ಲಿ ಬಲವಿದೆ. ಒಗ್ಗಟ್ಟಿನಲ್ಲಿ ಒಗ್ಗಟ್ಟಿನಲ್ಲಿ. ದೀಪು,
ಏನ್ರಿ? ಇವ್ರುಗಳು ಯಾರಾದ್ರು ನಿಂಗೇನಾದ್ರು ಅಂದ್ರ? ಏನು ಹೇಳಿಲ್ಲ. ಮತ್ತ್ಯಾಕೆ ನಾನು ಬರ್ತಾ ಇದ್ದಂಗೆ ಮಾತು ನಿಲ್ಲಿಸ್ಬಿಟ್ರು? ಯಾರು ಏನು ಹೇಳಿಲ್ಲ ರೀ, ನೀವ್ಯಾಕೆ ಹಾಗೆ ಅನ್ಕೋತೀರಾ? ನಿಜ ಹೇಳು ದೀಪು, ನಿನಗೆ ಇವರಲ್ಲಿ ಯಾರಾದ್ರೂ ಏನಾದ್ರೂ ಕೊಂಕು ಮಾತು ಆಡಿರ್ತಾರೆ. ಯಾರು ಏನು ಮಾತಾಡಿಲ್ಲ. ನಂಬಕ್ಕೆ ಆಗ್ತಿಲ್ವೇ? ಏನ್ ವಿಜಿ, ನಿನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯಾ? ಈ ಮನೆಯಲ್ಲಿ ಮಾತಾಡೋದಕ್ಕೂ ಅವಕಾಶ ಇಲ್ವಾ ನಮ್ಗೆ? ನಾವೇನೋ ಬೇರೆ ಮಾತಾಡ್ಕೊಂಡು ಕೂತಿದ್ವಿ, ಹಾಗೆ ನಿಲ್ಸ್ಬಿಟ್ವಿ. ಅದೇನ್ ತಪ್ಪಾ? ಹೌದು, ಅದೇನ್ ತಪ್ಪಾ? ಅಪ್ಪ ಸ್ವಾಮಿ, ನಿನ್ ಹೆಂಡತಿಗೆ ನಾವೇನು ಹೇಳೋದಿಲ್ಲ. ನೀನು ನಿನ್ ಹೆಂಡತಿ ಇಬ್ರು ಚೆನ್ನಾಗಿರಿ. ಅದಕ್ಕೇನಕ್ಕೋ ನಮ್ ಜೀವನ ಹಿಂಡ್ತಿದ್ಯಾ? ಅಕ್ಕ ರೀ, ಸುಮ್ನೆ ಯಾಕೆ ಮಾತು? ಒಳಗಡೆ ಬನ್ನಿ. ನಿನಗೆ ಅರ್ಥ ಆಗಲ್ಲ ದೀಪು, ಹೋಗ ಒಳಗಡೆಗೆ. ಸುಮ್ಮನೆ ಬಿಡಬಾರ್ದು ಇವ್ರನ್ನ. ಏನೋ ಅವಾಗಿಂದ ನೋಡ್ತಾ ಇದೀನಿ, ನಿನ್ ಮನಸ್ಸಲ್ಲಿ ಏನೋ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ದೊಡ್ಡ ತೊಲಾಂಡಿ ಏನೋ ನೀನು? ಬಾರಿ ಹಾರಾಡ್ತಾ ಇದ್ದಾನ ಅವಾಗಿದ್ದ. ನಮ್ಮೆಲ್ಲಾರನ್ನೂ ಬಿಟ್ಬಿಡು, ನಮ್ಮ ಮಾತಂತೂ ಕೇಳಲ್ಲ. ಕಡೆ ಪಕ್ಷ ನೀನ್ ಹೆಂಡತಿ ಮಾತಾದ್ರೂ ಕೇಳೋ. ಹೋಗೋ, ನಾನು ಯಾರನ್ನ ಬೇಕಾದ್ರೂ ಕ್ಷಮಿಸ್ತೀನಿ, ಆದ್ರೆ ಹೆಂಡತಿ ಮಾತು ಕೇಳ್ದಿರೋರು ಮಾತ್ರ ಕ್ಷಮಿಸಲ್ಲ. ಹೋಗೋ ಪ್ಲೀಸ್, ಹೋಗೋ. ರೀ, ಬಂದು ನಿಮ್ ಕೆಲ್ಸ ಮಾಡಿ. ಪ್ಲೀಸ್ ಹೋಗಪ್ಪ, ಹೋಗೋ ವಿಜಿ, ಕರ್ಕೊಂಡು ಹೋಗಮ್ಮ. ಹೇಯ್, ನೀನ್ ಎದ್ದಿದ್ ನೋಡಿದ್ರೆ ಏನೋ ಮಾಡ್ಬಿಡ್ತೀಯ ಅನ್ಕೊಂಡೆ ಕಣ. ಮಾವ, ಏನ್ ಇಷ್ಟು ಬೇಗ ಬಂದ್ಬಿಟ್ರಿ? ಸರಿ, ಹೋಗಿ ಕೈಕಾಲ್ ಮುಖ ತೊಳ್ಕೊಂಡ್ ಬನ್ನಿ, ಊಟಕ್ಕೆ ಬಡಿಸ್ತೀನಿ. ಅಚ್ಚು, ಒಂದ್ ನಿಮಿಷ ಬಾಯಿಲಿ ಬಾರೆ. ಏನ್ ಮಾವ? ಬಾ. ಏನ್ ಮಾವ? ಅಚ್ಚು, ನಾನು ಬೆಳಿಗ್ಗೆ ಕೆಳಗಡೆ ಮನೆ ಹತ್ರ ಹೋಗ್ಬೇಕಾದ್ರೆ ಆ ಓನರ್ ಆಂಟಿ ಮತ್ತೆ ಶ್ರವಣ್ ಇಬ್ರು ಮಾತಾಡ್ತಾ ಇದ್ರು. ಅದೇ ಸಮಯಕ್ಕೆ ನಮ್ಮ ಐಶು ಆ ಮಿಕ್ಸಿ ಜಾರ್ ತರಕ್ಕಂತ ಹೋದವಳು ಓನರ್ ಆಂಟಿ ಇಲ್ಲ ಅಂತ ವಾಪಸ್ ಬಂದ್ಬಿಟ್ಲು. ನನಗನ್ನಿಸ್ತಿದೆ ನಮ್ಮ ಐಶು ಶ್ರವಣ್ ನೋಡಿನೇ ಭಯಪಟ್ಟು ವಾಪಸ್ ಬಂದ್ಲು ಅಂತ. ಹೌದಾ? ಅಚ್ಚು, ನನ್ಗೆ ಯಾಕೋ ಒಂದು ಅನುಮಾನ ಕಣೆ, ಆ ಹುಡುಗ ಐಶುಗೆ ಏನಾದ್ರು ತೊಂದರೆ ಕೊಡ್ತಿದ್ದಾನ ಅಂತ. ಇದಕ್ ಮುಂಚೆನೆ ಒಂದ್ಸಲ ನಾನು ಅವನಿಗೆ ಎಚ್ಚರಿಕೆ ಕೊಟ್ಟಿದ್ದೆ, ಅದೇನೇನೋ ಹೇಳಿ ಜಾರ್ಕೊಂಡ್ಬಿಟ್ಟೆ. ಸರಿ ಮಾವ, ಈಗೇನ್ ಮಾಡೋದು ಅದನ್ನ ಹೇಳಿ. ನೀನೊಂದ್ ಕೆಲ್ಸ ಮಾಡು, ಐಶು ಹತ್ರ ಹೋಗಿ ನೈಸಾಗಿ ಮಾತಾಡಿ ಕೇಳು, ಆ ಮನುಷ್ಯ ಏನಾದ್ರೂ ತೊಂದರೆ ಕೊಡ್ತಿದ್ದಾನ ಅಂತ. ನೈಸಾಗಿ ಮಾತಾಡು, ಆಮೇಲೆ ಜೋರ್ಗೀರ್ ಮಾಡ್ಬಿಟ್ಯಾ ಅವಳು ಪಾಪ ಭಯ ಪಡ್ತಾಳೆ. ಮಾವ, ಈಗ ನೀವು ಮುಂದೆ ಏನ್ ಮಾಡೋದು ಅಂತ ಹೇಳಿ. ನೀನ್ ಮಾತಾಡ್ ನೋಡು, ಅವನೇನಾದ್ರೂ ನಮ್ಮ ಐಶುಗೆ ತೊಂದರೆ ಕೊಡ್ತಿದ್ದಾನಂತ ಗೊತ್ತಾಯ್ತು ಅಂದ್ರೆ ಅವನ್ ಕೈಕಾಲನ್ನ ತಿರು ಬಿಡ್ತೀನಿ. ಈಗಾಗ್ಲೇ ಅವನಿಗೆ ಕಜ್ಜಾಯ ಕೊಟ್ಟಿದ್ದೀನಿ, ಅದೇನೋ ಸಾಕಾಗಿಲ್ಲ ಅನ್ಸತ್ತೆ. ಅಯ್ಯೋ ಮಾವ, ಆ ಥರ ಎಲ್ಲ ಏನೂ ಇರಲ್ಲ. ಈಗ ನೀನು ನಿನ್ ಪಾಡಿಗೆ ನೀನು ಮೊದ್ಲಿನ ತರ ಆಡ್ಬೇಡ. ಅಲ್ಲ ಕಣೆ, ನಾನೊಂದ್ ಮಾತು ಹೇಳ್ದೆ ಅಷ್ಟೇ. ನಾನ್ ಏನ್ ಮಾತಾಡಕ್ ಬಂದೆ ಅಂದ್ರೆ, ಇಲ್ಲಿ ನೋಡು ಮಾವ, ಇಲ್ಲಿಗ್ ಬಂದು ಮತ್ತೆ ಮೊದ್ಲಿನ ತರ ತೊಂದ್ರೆಗಳು ಮಾಡ್ಕೊಳ್ಳೋದ್ ಬೇಡ. ಈಗ ನೀವು ಹಳೆ ಮುರಳಿ ಮಾವ ಅಲ್ಲ, ಒಂದು ಗಾರ್ಮೆಂಟ್ನ ಯಜಮಾನ. ಏನೇ ಯಜಮಾನ ಅಂತಂದ್ರೆ ನನ್ನ ಅಕ್ಕನ ಮಕ್ಕಳಿಗೆ ಏನಾದ್ರು ತೊಂದರೆ ಆಯ್ತು ಅಂದ್ರೆ ಮಾತಾಡದೆ ಸುಮ್ಮನಿರ್ಬೇಕಾ? ಇಲ್ಲಿ ನೋಡು, ನೀನ್ ಹೋಗಿ ಐಶು ಹತ್ರ ನೈಸಾಗಿ ಮಾತಾಡಿ ವಿಷಯ ತಿಳ್ಕೊ ಏನು ಅಂತ. ಹೋಗೆ. ಸರಿ. ಹೋಗು, ಹೋಗೆ, ಹೋಗು. ಐಶು, ಓದ್ತಾ ಇದ್ಯಾ? ಐಶು, ನೀನ್ ಕಾಲೇಜಿಗೆ ಹೋಗ್ಬೇಕಾದ್ರೆ
ರೋಡಲ್ಲಿ ಮಧ್ಯೆ ಯಾರಾದ್ರೂ ನಿನ್ಗೆ ಅಡ್ಡ ಹಾಕಿ ರೇಗ್ಸೋದು, ತೊಂದರೆ ಕೊಡೋದು ಹೀಗೇನಾದ್ರೂ ಮಾಡ್ತಾರಾ? ಅದೆಲ್ಲ ಏನೂ ಇಲ್ಲ ಅಕ್ಕ. ನೀನ್ ಯಾಕೆ ಈ ತರ ಕೇಳ್ತಿದ್ಯಾ? ಸುಮ್ಮನೆ ಕೇಳ್ದೆ ಐಶು. ಈಗ ನೋಡು, ನೀನು ಯಾವಾಗ್ಲಾದ್ರೂ ಕೆಳಗಡೆ ಮನೆಗೆ ಹೋಗ್ತಿರ್ತೀಯಾ, ಬರ್ತಿರ್ತೀಯಾ? ಆಗ ಯಾರಾದ್ರೂ ನಿನ್ಗೆ ಗುರಾಯಿಸೋದು, ಕಿಂಡಲ್ ಮಾಡೋದು, ಗೇಲಿ ಮಾಡೋದು ಹೀಗೇನಾದ್ರೂ? ಛೆ, ಆ ಥರ ಎಲ್ಲ ಏನೂ ಇಲ್ಲ ಅಕ್ಕ. ನನ್ನ ಜೊತೆ ಯಾರೂ ಆ ಥರ ಮಾತಾಡೋದು ಇಲ್ಲ. ನೀನ್ ಯಾಕೆ ಏನೇನೋ ಕಲ್ಪನೆ ಮಾಡ್ಕೋತಾ ಇದ್ಯಾ? ಏನಿಲ್ಲ ಐಶು, ನನ್ಗೆ ನಿನ್ ಬಗ್ಗೆ ಚೆನ್ನಾಗ್ ಗೊತ್ತು. ಆದ್ರೆ ಇದು ಬೆಂಗಳೂರಲ್ವಾ, ಗಲ್ಲಿ ಗಲ್ಲಿಗೂ ಪೋಖ್ರಿಗಳು ತುಂಬ್ಕೊಂಡಿರ್ತಾರೆ, ಅದಕ್ಕೆ ಕೇಳ್ದೆ ಅಷ್ಟೆ. ಆ ಥರ ಎಲ್ಲ ಏನೂ ಇಲ್ಲ ಅಕ್ಕ. ಸರಿ ಐಶು. ಐಶು, ನಾನ್ ಹೀಗೆಲ್ಲ ಕೇಳಿದ್ದನ್ನ ಮನ್ಸಲ್ಲಿಟ್ಕೋಬೇಡ, ಸುಮ್ನೆ ಕೇಳಿದ್ದು. ಸರಿ, ನೀನು ಓದ್ಕೋ. ಐಶು, ಊಟ ಆಯ್ತೇನಮ್ಮ? ಹ್ಞೂ ಮಾವ. ಮಾವ, ಎದ್ದು ಕೈಕಾಲ್ ಮುಖ ತೊಳ್ಕೊಂಬನ್ನಿ, ಊಟ ಕೊಡ್ತೀನಿ. ಆಯ್ತೀರೇ, ಕಿರ್ಚ್ಬೇಡ. ಸಾಕಮ್ಮ. ಅಯ್ಯ, ಅದೇನೋ ಒಳ್ಳೆ ಕೋಳಿ ಕೆದಕ್ತೀಯ, ಇನ್ನೊಂದ್ ಸ್ವಲ್ಪ ಹಾಕೊಂಡ್ ತಿನ್ನ. ಬೇಡಮ್ಮ, ಸಾಕು. ಕಾರ್ತಿ, ಮನೆ ಅಂದ್ಮೇಲೆ ಒಂದಲ್ಲ 100 ಸಮಸ್ಯೆ ಇದ್ದೇ ಇರುತ್ತೆ. ಅದನ್ನೆಲ್ಲ ಊಟದ ಮೇಲೆ ತೀರಿಸ್ಕೊಳ್ಳೋದೇನಾ? ಹೌದಮ್ಮ, ಅವಳದು ಊಟ ಆಯ್ತಾ? ಯಪ್ಪ, ನಿನ್ ಹೆಂಡತಿ ವಿಷಯ ನನಗ್ ಗೊತ್ತಿಲ್ಲಪ್ಪ. ನಾನು ಅವಳ ತಂಟೆಗೆ ಹೋಗ್ತಾ ಇಲ್ಲ. ಯಾಕೆ ಬೇಕು ನನಗವೆಲ್ಲ? ಯಾಕೆ ಅಂತ ಕೇಳಲ್ವೇನಾ? ಅಲ್ಲ, ನೀ ಕೇಳಲಿಲ್ಲ ಅಂದ್ರೂ ನಾನೇ ಹೇಳ್ಬಿಡ್ತೀನಿ. ಏನೇ ಮಾತಾಡಿದ್ರು ಅದು ಜಗಳ ಆಗ್ಬಿಡುತ್ತೆ. ಅದ್ ಕೊನೆಗ್ ಬಂದ್ ನನ್ ತಲೆಗೆ ಬಡಿಯುತ್ತೆ. ಅದಕ್ಕೆ ಅವಳು ಏನ್ ಹಾಕ್ತಾಳೋ ಅದನ್ನ ನುಂಗ್ಕೊಂಡು ಹಾರ ಶಿವ ಅಂತ ತೆಪ್ಪಗಿರೋಣ ಅಂತ ಅನ್ಕೊಂಡ್ಬಿಟ್ಟಿದ್ದೀನಪ್ಪ. ನನ್ಗೆ ಯಾಕೆ ಬೇಕು ಈ ಜಗಳ ಪಗಳ ಎಲ್ಲ? ಏನೋ ನೀನೇನೋ ಹಾಗೆ ನೋಡ್ತಾ ಇದ್ಯಾ? ಅಲ್ಲ, ನಿನ್ ಮನ್ಸ್ಗೆ ಏನು ಅನ್ಸದೆ ಅಲ್ವಾ? ಅಪ್ಪ ಸ್ವಾಮಿ, ಇನ್ನೀನ್ ಶುರು ಮಾಡ್ಬಿಡ್ಬೇಡ. ಶುರು ಅಲ್ಲ, ಮುಗಿಸ್ತೀನಿ. ಅದೆಲ್ಲ ನಿಮ್ ತಲೆಗೆ ಹೋಗಲ್ವಾ? ಈ ಕೊಬ್ನಲ್ಲಿ ಮಾತಾಡೋದ್ನೆಲ್ಲ ಇವತ್ತಿಗೆ ನಿಲ್ಲಿಸ್ಬಿಡು.
ಬಂದೆ. ಓ ಬಾವ ಬನ್ನಿ. ಏನೋ ಮುರಳಿ, ಎಲ್ಲ ಮಲ್ಕೊಂಡ್ಬಿಟ್ಟಿದ್ರೇನೋ? ಹ್ಞೂ ಬಾವ. ಹ್ಮ್, ಯಾಕೆ ಲೇಟ್ ಆಯ್ತು? ಮುಖಣ, ಅದು ನೆನ್ನೆನೆ ಬರೋಣ ಅಂತಿದ್ದೆ, ಒಂಚೂರು ಕೆಲ್ಸಗಳಿತ್ತು, ಮುಗಿಸ್ಕೊಂಡು ಬಂದೆ. ಏನಮ್ಮ ಐಶು, ಮಲ್ಗಿದ್ದೇನಮ್ಮ? ಮಲ್ಕೋ ಹೋಗಿ, ಯಾಕೆದ್ ಬಂದೆ? ಅಯ್ಯೋ ಪರವಾಗಿಲ್ಲ ಬಿಡಿ ಅಪ್ಪ. ಅಪ್ಪ ಊಟಕ್ಕೆ ಬಡಿಸ್ಲಾ? ಬೇಡಮ್ಮ, ಹೊತ್ತಾಯ್ತಲ್ಲ, ಆಚೆನೆ ಊಟ ಮಾಡ್ಕೊಂಡು ಬಂದೆ. ಬಾವ ಏನದು ಮುಖ್ಯವಾದ ಕೆಲಸ? ತುಂಬಾ ಒಳ್ಳೆ ವಿಷಯನೇ ಕಣಯ್ಯ. ನಮ್ಮ ಕುಟುಂಬದಲ್ಲಿ ತುಂಬಾ ದಿನಗಳಿಂದ ಏನೇನೋ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಾನೆ ಇದೆ. ಅದಕ್ಕೆ ಇದಕ್ಕೇನಪ್ಪ ಪರಿಹಾರ ಅಂತ ನಮ್ಮೂರಲ್ಲಿ ಒಬ್ರು ಜ್ಯೋತಿಷಿಗಳಿದ್ದಾರೆ, ಅವ್ರ ಹತ್ರ ಕೇಳಕ್ ಹೋಗಿದ್ದೆ. ಅವರು ಒಂದು ಪರಿಹಾರ ಹೇಳಿದ್ರು. ಬಹಳ ಸುಲಭವಾದ ಪರಿಹಾರ ಕಣಯ್ಯ. ಏನಪ್ಪ ಹೇಳಿದ್ರು? ಅದು ಚಂದ್ರಗುತ್ತಿ ಅಂತ ಒಂದು ಪವಿತ್ರವಾದ ಸ್ಥಳ ಇದೆ ಅಂತ ಕಣಮ್ಮ. ಅಲ್ಲಿಗೆ ಕುಟುಂಬದವರೆಲ್ಲ ಒಟ್ಟಿಗೆ ಹೋಗಿ ಅಲ್ಲಿ ಪರಿಹಾರ ಪೂಜೆ ಮಾಡಿಸಿದ್ರೆ ಕುಟುಂಬಕ್ಕೆ ತುಂಬಾ ಒಳ್ಳೇದು ಅಂದ್ರು. ಮತ್ತಿನ್ನೇನ್ ಬಾವ, ಹೋಗಿ ಬಂದ್ಬಿಡೋಣ. ಅಪ್ಪ ಎಲ್ಲರೂ ಅಂದ್ರೆ ಯಾರ್ಯಾರಪ್ಪ? ಇದೇನಮ್ಮ, ಎಲ್ಲಾರು ಅಂದ್ರೆ ನೀವು ಅಕ್ಕ ತಂಗಿರ 5 ಜನ, ಅಳಿಯಂದ್ರು, ನಿಮ್ಗಳ ಮಕ್ಕಳು, ಎಲ್ಲಾರು. ನಾನೂನು ಕಣಮ್ಮ. ಅಷ್ಟು ಜನ ಒಟ್ಟಿಗೆನಾ? ಏನಮ್ಮ ಹಾಗೆ ಕೇಳ್ತೀಯ? ಕುಟುಂಬ ಅಂದ್ರೆ ನಾವೆಲ್ಲರೂ ತಾನೇ. ಹಂಗಾದ್ರೆ ನಾನು ಬರೋದಿಲ್ಲಪ್ಪ. ಇದೇನಮ್ಮ, ಪಟ್ಟಂತ ಒಳ್ಳೆ ಮುಖದ ಮೇಲೆ ಹೊಡೆದಾಗ ಹೇಳ್ಬಿಟ್ಟೆ. ಒಂದೊಳ್ಳೆ ಕಾರ್ಯಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ತೀರ್ಥಕ್ಷೇತ್ರಕ್ಕೆ ಹೋಗ್ತಾ ಇರುವಾಗ ಹೀಗೆ ಮಾತಾಡಿದ್ರೆ ಹೇಗೆ ತಾಯಿ? ಅಪ್ಪ ಈಗ ಹೇಳಿದ್ರಲ್ಲ ಸ್ವಲ್ಪ ಜನ, ಅವ್ರಿಗೆ ನನಗೆ ಬರಲ್ಲ. ಹೋದ ಜಾಗದಲ್ಲಿ ಏನಾದರೂ ಸಮಸ್ಯೆ ಆದ್ರೆ ಅದು ನಾನೇ ತಪ್ಪು ಮಾಡಿದೆ ಅಂತ ನನಗೆ ಹೇಳ್ತೀರ. ಯಾಕಂದ್ರೆ ಎಲ್ರಿಗೂ ಅದೇ ತಾನೇ ಹೇಳೋ ಅಭ್ಯಾಸ. ಅದೆಲ್ಲದಕ್ಕೂ ನಾನು ಯಾಕೆ ತಲೆ ಕೊಡಬೇಕು? ಅದಕ್ಕೆ ಹೇಳ್ತಾ ಇದ್ದೀನಪ್ಪ, ನಾನು ಬರಲ್ಲ. ಏಯ್ ಅಚ್ಚು, ಏನೇ ಈ ಥರ ಎಲ್ಲ ಮಾತಾಡ್ತಿದ್ಯಾ? ಬಾವ ಅಷ್ಟೊಂದು ಹೇಳ್ತಿದ್ದಾರೆ, ನೀ ನೋಡಿದ್ರೆ ಈ ಥರ ಎಲ್ಲ ಮಾತಾಡ್ತಿದ್ಯಾ? ಮಾವ ನಿಮ್ಗೇನು ಗೊತ್ತು? ಒಂದೊಂದು ಸಾರಿನೂ ಅವಮಾನ ಮಾಡಿಸ್ಕೊಂಡು ಕೆಟ್ಟ ಹೆಸರು ತಗೊಂಡವಳು ನಾನು ತಾನೆ. ಅಮ್ಮ ಅಚ್ಚು, ಯಾಕೆ ಹೀಗೆ ಹಳೇದ್ನೆ ಮತ್ತೆ ಮತ್ತೆ ಕೆದಕ್ ಮಾತಾಡ್ತಿದ್ಯಾ? ಈಗ ನಾವು ಹೊರಟಿರೋದೇನಕ್ಕೆ? ಈ ಥರ ಸಮಸ್ಯೆ, ವೈಮನಸ್ಯ ಇವೆಲ್ಲ ಮತ್ತೆ ಬರಬಾರ್ದು ಅನ್ನೋ ಕಾರಣಕ್ಕೆ ಎಲ್ರೂ ನಗ್ನಗ್ತಾ ಒಟ್ಟು ಸಂತೋಷವಾಗಿರ್ಬೇಕು ಅನ್ನೋ ಕಾರಣಕ್ಕೆ ತಾನೇಮ್ಮ. ಇಂಥ ಸಮಯದಲ್ಲಿ ಹೀಗೆ ಮಾತಾಡ್ತಿದ್ಯಲ್ಲೇ? ಅಪ್ಪ ನಾನೇನ್ ನಿಮ್ಮ ಮಾತನ್ನ ತೆಗ್ದು ಹಾಕ್ಬೇಕು ಅಂತ ಹೀಗೆ ಹೇಳ್ತಿಲ್ಲ. ನನ್ಗೆ ಅವ್ರ ಜೊತೆ ಎಲ್ಲ ಬಂದು ಅವಮಾನ ಮಾಡಿಸ್ಕೊಳಕ್ ಇಷ್ಟ ಇಲ್ಲ ಅಷ್ಟೇ. ಏಯ್ ಬಾಯ್ ಮುಚ್ಚೆ. ಯಾರಿಗೆ ಹೇಳ್ತಿದ್ಯಾ ನೀನು ಅವರು ಇವರು ಅಂತೆಲ್ಲ? ಎಲ್ಲರೂ ನಿನ್ನ ಒಡ ಹೋಗ್ತಾ ಅಕ್ಕ ತಂಗಿರು, ಅವ್ರ ಗಂಡಂದ್ರು, ಅವ್ರೇನ್ ಬೇರೆ ಮನುಷ್ಯರ? ಅಪ್ಪ ಸ್ವಾಮಿ, ಇದಕ್ ಮುಂಚೆ ಆಗಿರೋ ಎಲ್ಲ ಅವಮಾನಗಳನ್ನು ತಲೆಯಲ್ಲಿಟ್ಕೊಂಡೇ ಮಾತಾಡ್ತಾ ಇರೋದು. ನೀವೇ ಎಲ್ಲದನ್ನು ಮರ್ತಿದ್ದೀರಾ. ಯಾವಾಗ ಏನೇ ಆದ್ರೂ ಅವಮಾನ ಮಾಡಿಸ್ಕೊಂಡು ನಿಂತಿರೋದು ನಾವೇನೆ. ಅದನ್ನೆಲ್ಲ ಮರ್ತು ಬಿಟ್ರಾ? ಏ ಅಮ್ಮ ಅಚ್ಚು, ನಾನು ನಿಮ್ಮನ್ನ ಏನು ಕರ್ಕೊಂಡು ಹೊರಟಿದ್ದೀನಿ? ಜಗಳ ಆಡೋದಕ್ಕೇನಮ್ಮ? ಇನ್ಮೇಲೆ ಆ ಥರ ಸಮಸ್ಯೆಗಳು ಬೇಡ, ಚೆನ್ನಾಗಿರೋಣ ಅಂತ ಭಗವಂತನ ಬೇಡ್ಕೊಳ್ಳೋದಕ್ಕೆ ಕಣಮ್ಮ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊ ನೀನು. ಏ ಅರ್ಚನಾ, ನಾನು ನಿಮ್ಮಪ್ಪ ಇಷ್ಟೊಂದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಅದಕ್ಕೋಸ್ಕರನಾದ್ರೂ ಬಾರೆ. ಅಲ್ಲ, ನೀನ್ ನನ್ನ ಜೊತೆಗೆ ತಾನೇ ಬರ್ತಿದ್ಯಾ? ಹಾಗೆಲ್ಲ ಆಗೋದಕ್ಕೆ ನಾನ್ ಬಿಡ್ತೀನಮ್ಮ? 5 ನಿಮಿಷ.
ಹೆಚ್ಚು ದೊಡ್ಡ ಮನ್ಸು ಮಾಡಮ್ಮ. ಏನಕ್ಕ ಅಪ್ಪ ಇಷ್ಟೊಂದು ಹೇಳ್ತಿದಾರೆ, ನೀನ್ ಸುಮ್ನೆನೇ ಇದ್ಯಾ? ಏಯ್ ಬಾವ ಇಷ್ಟೊಂದು ಹೇಳ್ತಿದ್ದಾರೆ, ಸರಿ ಅಂತ ಹೇಳಕ್ಕೆ ನಿನ್ಗೇನೆ ರೋಗ? ಏ ಮುರಳಿ, ಸ್ವಲ್ಪ ಸುಮ್ಮನಿರಯ್ಯ, ಸಮಾಧಾನವಾಗಿ ಮಾತಾಡೋ. ಅಮ್ಮ ಅಚ್ಚು, ನಾನೇನಕ್ಕೆ ಕರಿತಾ ಇದ್ದೀನಿ ಒಂಚೂರು ಅರ್ಥ ಮಾಡ್ಕೊಳ್ಳೆ. ನಮ್ಮ ಕುಟುಂಬ ಎಲ್ಲ ಒಟ್ಟಿಗೆ ಸಂತೋಷವಾಗಿರ್ಬೇಕು ಅನ್ನೋದು ನನ್ನ ಆಸೆ ಕಣಮ್ಮ. ಅದಕ್ಕೆ ಈ ಪ್ರಯತ್ನ. ನೀನು ಚೆನ್ನಾಗಿರ್ಬೇಕು, ಮುರಳಿ ಚೆನ್ನಾಗಿರ್ಬೇಕು, ಅವನ ವ್ಯಾಪಾರ ವ್ಯವಹಾರ ಚೆನ್ನಾಗಿ ಬೆಳಿಬೇಕು, ನಿನ್ ಮಗು ಚೆನ್ನಾಗಿರ್ಬೇಕು. ಇಂಥ ಬೇಡಿಕೆ ಎಲ್ಲ ಇಟ್ಕೊಂಡು ಒಳ್ಳೆ ಮನಸ್ಸಿಂದ ಬಾರಮ್ಮ, ಆ ಭಗವಂತನ ಬೇಡ್ಕೊಳ್ಳೋಣ. ಎಲ್ರೂ ಸೇರಿ ಒಂದೊಳ್ಳೆ ಕೆಲ್ಸಕ್ಕೆ ಹೊರಟು ನಿಂತಾಗ ಹೀಗೆ ಅಪ್ಶಕ್ನ ಮಾತಾಡ್ಬಾರ್ದು ಕಣಮ್ಮ. ಏನೇ ನೀನು ಇನ್ನು ಸುಮ್ಮನೆ ಇದೆಯಾ? ಹ್ಞೂ ಅನ್ನೆ. ಏ ಮುರಳಿ, ನೀನ್ ಸ್ವಲ್ಪ ಸುಮ್ಮನಿರಯ್ಯ, ಕೈ ಮುಗಿತೀನಿ. ಅವಳು ಸಂಪೂರ್ಣ ಮನ್ಸಾರೆ ನಾನು ಬರ್ತೀನಿ ಅಂತ ಹೇಳ್ಬೇಕಲ್ವಾ? ಅವಳು ಮನ್ಸಾರೆ ಬಂದ್ರೇನೆ ಹೋದ ಕಾರ್ಯನು ಸಿದ್ಧಿಸೋದು, ಶ್ರೇಯಸ್ಸಾಗೋದು. ಏನಪ್ಪ ನೀನು? ಏನಮ್ಮ ಹೇಳೆ, ಬರ್ತೀಯ ತಾನೆ? ಸರಿಪ, ನಾನು ಬರ್ತೀನಿ. ಅಬ್ಬಾ, ಅಚ್ಚು ಬರ್ತಾಳ ಕಣಯ್ಯ. ಎಲ್ರು ಹೋಗಿ ಪರಿಹಾರ ಪೂಜೆ ಮುಗಿಸ್ಕೊಂಡು ಬಂದ್ರೆ ಇನ್ನು ನಮ್ಮ ಕುಟುಂಬಕ್ಕೆ ಯಾವ ಸಮಸ್ಯೆನೂ ಇರಲ್ಲ. ಎಲ್ಲ ಖುಷಿ ಖುಷಿಯಾಗಿ ನಗ್ನಗ್ತಾ ಇರ್ಬೋದು. ಭುವಿ, ಮಲಗಿದ್ಯಾ ಭುವಿ? ನನಗೆ ಗೊತ್ತು ಭುವಿ ನಿನ್ ಕಷ್ಟ ಏನು ಅಂತ. ಭುವಿ, ನೀನ್ ಬರ್ತಾ ಬರ್ತಾ ಈ ಥರ ಆಡ್ತಿರೋದು ತುಂಬಾನೇ ಓವರ್ ಆಯ್ತು. ಈಗ ನೀನು ಹಳೆ ಭುವಿ ಅಲ್ಲ, ನಿನ್ ಮನ್ಸಲ್ಲಿ ಸೊಕ್ಕು ಅಹಂಕಾರ ಎಲ್ಲ ಬಂದ್ಬಿಟ್ಟಿದೆ. ಏನ್ ಭುವಿ, ನಾನ್ ಮಾತಾಡ್ತಾನೆ ಇದ್ದೀನಿ, ಸರಿನೋ ತಪ್ಪೋ ಏನೋ ಅಂತ ಹೇಳ್ಬೋದಲ್ವಾ? ಅದನ್ ಬಿಟ್ಟು ಈ ಥರ ತೆಪ್ಪಗೆ ಮಲ್ಕೊಂಡಿದ್ರೆ ಅದು ಒಬ್ಬ ಮನುಷ್ಯಂಗೆ ಅವಮಾನ ಮಾಡ್ದಂಗಲ್ವಾ? ಏನೋ ಮುಟ್ಟಾಳ, ನಿನಗೆ ಮಾಡಕ್ ಬೇರೆ ಕೆಲಸ ಇಲ್ವಾ ಅಂತ ಹೇಳ್ದಂಗಿದೆ. ಏನ್ ಎಲ್ಲ ಹೆಣ್ಮಕ್ಳು ಈ ಥರ ಇದ್ದೀರಾ? ಮಾತಾಡಿ ಮಾತಾಡಿ ಒಬ್ಬ ಮನುಷ್ಯನ ಕೊಲ್ತೀರಾ, ಇಲ್ಲ ಈ ಥರ ತೆಪ್ಪಗಿರ್ತೀರಾ, ಇಲ್ಲ ಹತ್ತು ಒಬ್ಬನ ಮೂರ್ಖರ ಥರ ಮಾಡ್ಬಿಡ್ತೀರಾ. ನೀ ನನಗೆ ಅವಮಾನ ಮಾಡಬೇಕು ಅಂತ ನೀನ್ ನನ್ನ ಮದುವೆ ಅದ?